ಬಿಗಡಾಯಿಸ್ತಾ ಇರುವಂತದ್ದು. ಜೊತೆಗೆ ಇವತ್ತು ಕೂಡ ಕಳೆದ ನಿನ್ನೆ ರಾತ್ರಿಯಿಂದನೂ ಕೂಡ ಸಾಕಷ್ಟು ವಿಮಾನಗಳು ಕೂಡ ರದ್ದಾಗಿದೆ. ಜೊತೆಗೆ ಡಿಲೇಯನ್ನ ತೋರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಏರ್ಪೋರ್ಟ್ ನಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಾನೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇಂಡಿಗೋ ಏರ್ಲೈನ್ಸ್ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಸೆಂಟರ್ ಬಳಿ ನಾನಿರುವಂತದ್ದು. ನಾವು ನೋಡಬಹುದು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನರಿಗೆ ಈಗಾಗಲೇ ವಿಮಾನ ರದ್ದಾಗಿದೆ ಅಂತಕ್ಕಂಥ ಮೆಸೇಜ್ಗಳು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಟಿಕೆಟ್ ಕೌಂಟರ್ ಮುಂದೆ ಈಗ ಸಾಕಷ್ಟು ಒಂದು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಏನು ಸಿಬ್ಬಂದಿಗಳಿಗೆ ತೀವ್ರ ತರಾಟೆಗೆ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಸುಮಾರು 3-4 ದಿನಗಳಿಂದನೂ ಕೂಡ ವಿಮಾನಗಳು ರದ್ದಾಗ್ತಾ ಇದ್ದಾವೆ. ಜೊತೆಗೆ ಕ್ಯಾನ್ಸಲ್ ಆಗಿ ಪ್ರಯಾಣಿಕರು ಕೂಡ ಸುಮಾರು 3-4 ಗಂಟೆಗಳು ಅಥವಾ ಒಂದು ದಿನದ ಮುಂಚೆನೂ ಕೂಡ ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಜೊತೆಗೆ ಇವತ್ತು ಕೂಡ ವಾರಣಾಸಿಗೆ ಸುಮಾರು 22 ಜನ ತೆರಳಬೇಕಾಗಿತ್ತು. 9:20ಕ್ಕೆ ಒಂದು ವಿಮಾನ ಕೂಡ ಬುಕ್ಕಿಂಗ್ ಆಗಿತ್ತು. ಆದ್ರೆ ಇವಾಗ ಏಕಾಏಕಿ ಬೆಳಗ್ಗೆ 6:00 ಈಗ ವಿಮಾನ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥ ಒಂದು ಮೆಸೇಜ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಏನು ವಾರಣಾಸಿಗೆ ಹೊರಟಿದ್ದಂತಹ ಪ್ರವಾಸಿಗರು ಕೂಡ ಈಗ ಏರ್ಪೋರ್ಟ್ ನಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಏರ್ಲೈನ್ಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಏನ್ ಸಮಸ್ಯೆ ಆಗ್ತಾ ಇದೆ? ಜೊತೆಗೆ ಇವತ್ತು 3-4 ದಿನಗಳಿಂದನೂ ಕೂಡ ಈ ರೀತಿಯಾದ ಸಮಸ್ಯೆ ಕೂಡ ಇಂಡಿಗೋದಲ್ಲಿ ಕಾಣಿಸ್ತಾ ಇರುವಂತದ್ದು. ಅನೇಕ ಪ್ರಯಾಣಿಕರು ಕೂಡ ಒಳಭಾಗದಲ್ಲಿರ್ಬೋದು ಹೊರಭಾಗದಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಿಮಗೆ ಯಾವ ಮೆಸೇಜ್ ಬಂತು? ಜೊತೆಗೆ ಯಾರಾದ್ರೂ ಸಿಬ್ಬಂದಿಗಳು ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರಾ? ಸರ್, ನಾವು 1 ತಿಂಗಳಿಂದಗಡೆ ವಾರಣಾಸಿಗೆ ಬುಕ್ ಮಾಡಿದ್ವಿ. ಸೊ ರಾತ್ರಿವರೆಗೂ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತಾ ಇದೀವಿ. ಅರೈವಲ್ ಅಂತ ತೋರಿಸ್ತಾ ಇದೆ. ಬೆಳಿಗ್ಗೆ 6:00ಗೆ ಅರೈವಲ್ 1 ಅವರ್ ಡಿಲೇ ಅಂತ ತೋರಿಸ್ತು. ಎಲ್ಲ ನಾವು ಇಲ್ಲಿ ಬಂದು 22 ಜನ ಇಲ್ಲಿ ಕಾಯ್ತಾ ಇದೀವಿ. 6:35ಕ್ಕೆ ಕ್ಯಾನ್ಸಲ್ ಅಂತ ಬರ್ತಾ ಇದೆ. ನಾವೇನ್ ಮಾಡೋದು ಹೇಳಿ? 9:20ಕ್ಕೆ ನಮ್ಗೆ ಫ್ಲೈಟ್ ಇದೆ. ನಮ್ಗೆ ನೆಕ್ಸ್ಟ್ ಫ್ಲೈಟ್ಗೆ ಏನು ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ನೆಕ್ಸ್ಟ್ ಫ್ಲೈಟ್ ಅರೇಂಜ್ ಮಾಡೋಕ್ಕೂ ಅವ್ರೇನು ಕೇರ್ ಮಾಡ್ತಾ ಇಲ್ಲ. ನಾವ್ ಏನ್ ಮಾಡ್ಬೇಕು ಹೇಳಿ? ಈಗ ಏರ್ಪೋರ್ಟ್ ನಲ್ಲಿ ಈಗ ಪ್ರಯಾಣಿಕರು ಹೇಳ್ತಾ ಇರುವಂತಹ ಮಾತು, ಕಳೆದ 3-4 ದಿನಗಳಿಂದ ಕೂಡ ಏರ್ಲೈನ್ಸ್ ನಲ್ಲಿ ಈ ರೀತಿಯಾದ ಸಮಸ್ಯೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದ್ರೆ ನಿನ್ನೆನೂ ಕೂಡ ಬುಕ್ಕಿಂಗ್ ಅನ್ನ ಮಾಡಿಸಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 6:30ಗೆ ಈ ರೀತಿಯಾದ ಒಂದು ಮೆಸೇಜ್ ಅನ್ನ ಕಳಿಸಿದ್ರೆ ನಾವು ಏನ್ ಮಾಡಬೇಕು ಅಂತಕ್ಕಂಥ ಆಕ್ರೋಶದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏರ್ಲೈನ್ಸ್ ಅಂದ್ರೆ ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಏನು ಸುಮಾರು 100-400ಕ್ಕೂ ಇಡೀ ದೇಶಾದ್ಯಂತ ಫ್ಲೈಟ್ಗಳು ಕೂಡ ಕ್ಯಾನ್ಸಲ್ ಆಗಿರುತ್ತೆ ಹಿನ್ನೆಲೆಯಲ್ಲಿ ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ, ಇಂಡಿಗೋ ವಿಮಾನ ಬುಕ್ಕಿಂಗ್ ಮಾಡಿರ್ತಕ್ಕಂಥ ಪ್ರಯಾಣಿಕರಿಗೆ ಈ ರೀತಿಯಾದ ಪರಿಸ್ಥಿತಿ ಇವತ್ತು ಉದ್ಭವ ಆಗ್ತಾ ಇರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಬಿಗಡಾಯಿಸ್ತಾ ಇರುವಂತದ್ದು. ಜೊತೆಗೆ ಇವತ್ತು ಕೂಡ ಕಳೆದ ನಿನ್ನೆ ರಾತ್ರಿಯಿಂದನೂ ಕೂಡ ಸಾಕಷ್ಟು ವಿಮಾನಗಳು ಕೂಡ ರದ್ದಾಗಿದೆ. ಜೊತೆಗೆ ಡಿಲೇಯನ್ನ ತೋರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಏರ್ಪೋರ್ಟ್ ನಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಾನೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇಂಡಿಗೋ ಏರ್ಲೈನ್ಸ್ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಸೆಂಟರ್ ಬಳಿ ನಾನಿರುವಂತದ್ದು. ನಾವು ನೋಡಬಹುದು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನರಿಗೆ ಈಗಾಗಲೇ ವಿಮಾನ ರದ್ದಾಗಿದೆ ಅಂತಕ್ಕಂಥ ಮೆಸೇಜ್ಗಳು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಟಿಕೆಟ್ ಕೌಂಟರ್ ಮುಂದೆ ಈಗ ಸಾಕಷ್ಟು ಒಂದು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಏನು ಸಿಬ್ಬಂದಿಗಳಿಗೆ ತೀವ್ರ ತರಾಟೆಗೆ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಸುಮಾರು 3-4 ದಿನಗಳಿಂದನೂ ಕೂಡ ವಿಮಾನಗಳು ರದ್ದಾಗ್ತಾ ಇದ್ದಾವೆ. ಜೊತೆಗೆ ಕ್ಯಾನ್ಸಲ್ ಆಗಿ ಪ್ರಯಾಣಿಕರು ಕೂಡ ಸುಮಾರು 3-4 ಗಂಟೆಗಳು ಅಥವಾ ಒಂದು ದಿನದ ಮುಂಚೆನೂ ಕೂಡ ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಜೊತೆಗೆ ಇವತ್ತು ಕೂಡ ವಾರಣಾಸಿಗೆ ಸುಮಾರು 22 ಜನ ತೆರಳಬೇಕಾಗಿತ್ತು. 9:20ಕ್ಕೆ ಒಂದು ವಿಮಾನ ಕೂಡ ಬುಕ್ಕಿಂಗ್ ಆಗಿತ್ತು. ಆದ್ರೆ ಇವಾಗ ಏಕಾಏಕಿ ಬೆಳಗ್ಗೆ 6:00ಗೆ ಈಗ ವಿಮಾನ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥ ಒಂದು ಮೆಸೇಜ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಏನು ವಾರಣಾಸಿಗೆ ಹೊರಟಿದ್ದಂತಹ ಪ್ರವಾಸಿಗರು ಕೂಡ ಈಗ ಏರ್ಪೋರ್ಟ್ ನಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಏರ್ಲೈನ್ಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಏನ್ ಸಮಸ್ಯೆ ಆಗ್ತಾ ಇದೆ? ಜೊತೆಗೆ ಇವತ್ತು 3-4 ದಿನಗಳಿಂದನೂ ಕೂಡ ಈ ರೀತಿಯಾದ ಸಮಸ್ಯೆ ಕೂಡ ಇಂಡಿಗೋದಲ್ಲಿ ಕಾಣಿಸ್ತಾ ಇರುವಂತದ್ದು. ಅನೇಕ ಪ್ರಯಾಣಿಕರು ಕೂಡ ಒಳಭಾಗದಲ್ಲಿರ್ಬೋದು ಹೊರಭಾಗದಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಿಮಗೆ ಯಾವ ಮೆಸೇಜ್ ಬಂತು? ಜೊತೆಗೆ ಯಾರಾದ್ರೂ ಸಿಬ್ಬಂದಿಗಳು ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರಾ? ಸರ್, ನಾವು 1 ತಿಂಗಳಿಂದಗಡೆ ವಾರಣಾಸಿಗೆ ಬುಕ್ ಮಾಡಿದ್ವಿ. ಸೊ ರಾತ್ರಿವರೆಗೂ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತಾ ಇದೀವಿ. ಅರೈವಲ್ ಅಂತ ತೋರಿಸ್ತಾ ಇದೆ. ಬೆಳಿಗ್ಗೆ 6:30ಗೆ ಅರೈವಲ್ 1 ಅವರ್ ಡಿಲೇ ಅಂತ ತೋರಿಸ್ತು. ಎಲ್ಲ ನಾವು ಇಲ್ಲಿ ಬಂದು 22 ಜನ ಇಲ್ಲಿ ಕಾಯ್ತಾ ಇದೀವಿ. 6:35ಕ್ಕೆ ಕ್ಯಾನ್ಸಲ್ ಅಂತ ಬರ್ತಾ ಇದೆ. ನಾವೇನ್ ಮಾಡೋದು ಹೇಳಿ? 9:20ಕ್ಕೆ ನಮ್ಗೆ ಫ್ಲೈಟ್ ಇದೆ. ನಮ್ಗೆ ನೆಕ್ಸ್ಟ್ ಫ್ಲೈಟ್ಗೆ ಏನು ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ನೆಕ್ಸ್ಟ್ ಫ್ಲೈಟ್ ಅರೇಂಜ್ ಮಾಡೋಕ್ಕೂ ಅವ್ರೇನು ಕೇರ್ ಮಾಡ್ತಾ ಇಲ್ಲ. ನಾವ್ ಏನ್ ಮಾಡ್ಬೇಕು ಹೇಳಿ? ಈಗ ಏರ್ಪೋರ್ಟ್ ನಲ್ಲಿ ಈಗ ಪ್ರಯಾಣಿಕರು ಹೇಳ್ತಾ ಇರುವಂತಹ ಮಾತು, ಕಳೆದ 3-4 ದಿನಗಳಿಂದ ಕೂಡ ಏರ್ಲೈನ್ಸ್ ನಲ್ಲಿ ಈ ರೀತಿಯಾದ ಸಮಸ್ಯೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದ್ರೆ ನಿನ್ನೆನೂ ಕೂಡ ಬುಕ್ಕಿಂಗ್ ಅನ್ನ ಮಾಡಿಸಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 6:30ಗೆ ಈ ರೀತಿಯಾದ ಒಂದು ಮೆಸೇಜ್ ಅನ್ನ ಕಳಿಸಿದ್ರೆ ನಾವು ಏನ್ ಮಾಡಬೇಕು ಅಂತಕ್ಕಂಥ ಆಕ್ರೋಶದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏರ್ಲೈನ್ಸ್ ಅಂದ್ರೆ ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಏನು ಸುಮಾರು 100-400ಕ್ಕೂ ಇಡೀ ದೇಶಾದ್ಯಂತ ಫ್ಲೈಟ್ಗಳು ಕೂಡ ಕ್ಯಾನ್ಸಲ್ ಆಗಿರುತ್ತೆ ಹಿನ್ನೆಲೆಯಲ್ಲಿ
ಈ ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಇಂಡಿಗೋ ವಿಮಾನ ಬುಕ್ಕಿಂಗ್ ಮಾಡಿರ್ತಕ್ಕಂಥ ಪ್ರಯಾಣಿಕರಿಗೆ ಈ ರೀತಿಯಾದ ಪರಿಸ್ಥಿತಿ ಇವತ್ತು ಉದ್ಭವ ಆಗ್ತಾ ಇರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಬಿಗಡಾಯಿಸ್ತಾ ಇರುವಂತದ್ದು. ಜೊತೆಗೆ ಇವತ್ತು ಕೂಡ ಕಳೆದ ನಿನ್ನೆ ರಾತ್ರಿಯಿಂದನೂ ಕೂಡ ಸಾಕಷ್ಟು ವಿಮಾನಗಳು ಕೂಡ ರದ್ದಾಗಿದೆ. ಜೊತೆಗೆ ಡಿಲೇ ಅನ್ನ ತೋರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಏರ್ಪೋರ್ಟ್ ನಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಾನೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇಂಡಿಗೋ ಏರ್ಲೈನ್ಸ್ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಸೆಂಟರ್ ಬಳಿ ನಾನಿರುವಂತದ್ದು. ನಾವು ನೋಡಬಹುದು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನರಿಗೆ ಈಗಾಗಲೇ ವಿಮಾನ ರದ್ದಾಗಿದೆ ಅಂತಕ್ಕಂಥ ಮೆಸೇಜ್ಗಳು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಟಿಕೆಟ್ ಕೌಂಟರ್ ಮುಂದೆ ಈಗ ಸಾಕಷ್ಟು ಒಂದು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಏನು ಸಿಬ್ಬಂದಿಗಳಿಗೆ ತೀವ್ರ ತರಾಟೆಗೆ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಸುಮಾರು 3-4 ದಿನಗಳಿಂದನೂ ಕೂಡ ವಿಮಾನಗಳು ರದ್ದಾಗ್ತಾ ಇದ್ದಾವೆ. ಜೊತೆಗೆ ಕ್ಯಾನ್ಸಲ್ ಆಗಿ ಪ್ರಯಾಣಿಕರು ಕೂಡ ಸುಮಾರು 3-4 ಗಂಟೆಗಳು ಅಥವಾ ಒಂದು ದಿನದ ಮುಂಚೆನೂ ಕೂಡ ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಜೊತೆಗೆ ಇವತ್ತು ಕೂಡ ವಾರಣಾಸಿಗೆ ಸುಮಾರು 22 ಜನ ತೆರಳಬೇಕಾಗಿತ್ತು. 9:20ಕ್ಕೆ ಒಂದು ವಿಮಾನ ಕೂಡ ಬುಕ್ಕಿಂಗ್ ಆಗಿತ್ತು. ಆದ್ರೆ ಇವಾಗ ಏಕಾಏಕಿ ಬೆಳಗ್ಗೆ 6:00 ಈಗ ವಿಮಾನ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥ ಒಂದು ಮೆಸೇಜ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಏನು ವಾರಣಾಸಿಗೆ ಹೊರಟಿದ್ದಂತಹ ಪ್ರವಾಸಿಗರು ಕೂಡ ಈಗ ಏರ್ಪೋರ್ಟ್ ನಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಏರ್ಲೈನ್ಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಏನ್ ಸಮಸ್ಯೆ ಆಗ್ತಾ ಇದೆ? ಜೊತೆಗೆ ಇವತ್ತು 3-4 ದಿನಗಳಿಂದನೂ ಕೂಡ ಈ ರೀತಿಯಾದ ಸಮಸ್ಯೆ ಕೂಡ ಇಂಡಿಗೋದಲ್ಲಿ ಕಾಣಿಸ್ತಾ ಇರುವಂತದ್ದು. ಅನೇಕ ಪ್ರಯಾಣಿಕರು ಕೂಡ ಒಳಭಾಗದಲ್ಲಿರ್ಬೋದು, ಹೊರಭಾಗದಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಿಮಗೆ ಯಾವ ಮೆಸೇಜ್ ಬಂತು? ಜೊತೆಗೆ ಯಾರಾದ್ರೂ ಸಿಬ್ಬಂದಿಗಳು ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರಾ? ಸರ್, ನಾವು 1 ತಿಂಗಳಿಂದಗಡೆ ವಾರಣಾಸಿಗೆ ಬುಕ್ ಮಾಡಿದ್ವಿ. ಸೊ ರಾತ್ರಿವರೆಗೂ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತಾ ಇದ್ವಿ. ಅರೈವಲ್ ಅಂತ ತೋರಿಸ್ತಾ ಇದೆ. ಬೆಳಿಗ್ಗೆ 6:00ಗೆ ಅರೈವಲ್ 1 ಅವರ್ ಡಿಲೇ ಅಂತ ತೋರಿಸ್ತು. ಎಲ್ಲ ನಾವು ಇಲ್ಲಿ ಬಂದು 22 ಜನ ಇಲ್ಲಿ ಕಾಯ್ತಾ ಇದ್ದೀವಿ. 6:35ಕ್ಕೆ ಕ್ಯಾನ್ಸಲ್ ಅಂತ ಬರ್ತಾ ಇದೆ. ನಾವೇನ್ ಮಾಡೋದು ಹೇಳಿ? ಈ 9:20ಕ್ಕೆ ನಮ್ಗೆ ಫ್ಲೈಟ್ ಇದೆ. ನಮ್ಗೆ ನೆಕ್ಸ್ಟ್ ಫ್ಲೈಟ್ಗೆ ಏನು ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ನೆಕ್ಸ್ಟ್ ಫ್ಲೈಟ್ ಅರೇಂಜ್ ಮಾಡೋಕ್ಕೂ ಅವ್ರೇನು ಕೇರ್ ಮಾಡ್ತಾ ಇಲ್ಲ. ನಾವ್ ಏನ್ ಮಾಡ್ಬೇಕು ಹೇಳಿ? ಈಗ ಏರ್ಪೋರ್ಟ್ ನಲ್ಲಿ ಈಗ ಪ್ರಯಾಣಿಕರು ಹೇಳ್ತಾ ಇರುವಂತಹ ಮಾತು, ಕಳೆದ 3-4 ದಿನಗಳಿಂದ ಕೂಡ ಏರ್ಲೈನ್ಸ್ ಅಲ್ಲಿ ಈ ರೀತಿಯಾದ ಸಮಸ್ಯೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದ್ರೆ ನಿನ್ನೆನೂ ಕೂಡ ಬುಕ್ಕಿಂಗ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 6:30ಗೆ ಈ ರೀತಿಯಾದ ಒಂದು ಮೆಸೇಜ್ ಅನ್ನ ಕಳಿಸಿದ್ರೆ ನಾವು ಏನ್ ಮಾಡಬೇಕು ಅಂತಕ್ಕಂಥ ಆಕ್ರೋಶದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏರ್ಲೈನ್ಸ್ ಅಂದ್ರೆ ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಏನು ಸುಮಾರು 100-400ಕ್ಕೂ ಇಡೀ ದೇಶಾದ್ಯಂತ ಫ್ಲೈಟ್ಗಳು ಕೂಡ ಕ್ಯಾನ್ಸಲ್ ಆಗಿರುತ್ತೆ ಹಿನ್ನೆಲೆಯಲ್ಲಿ ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಇಂಡಿಗೋ ವಿಮಾನ ಬುಕ್ಕಿಂಗ್ ಮಾಡಿರ್ತಕ್ಕಂಥ ಪ್ರಯಾಣಿಕರಿಗೆ ಈ ರೀತಿಯಾದ ಪರಿಸ್ಥಿತಿ ಇವತ್ತು ಉದ್ಭವ ಆಗ್ತಾ ಇರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಬಿಗಡಾಯಿಸ್ತಾ ಇರುವಂತದ್ದು. ಜೊತೆಗೆ ಇವತ್ತು ಕೂಡ ಕಳೆದ ನಿನ್ನೆ ರಾತ್ರಿಯಿಂದನೂ ಕೂಡ ಸಾಕಷ್ಟು ವಿಮಾನಗಳು ಕೂಡ ರದ್ದಾಗಿದೆ. ಜೊತೆಗೆ ಡಿಲೇ ಅನ್ನ ತೋರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಏರ್ಪೋರ್ಟ್ ನಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಾನೀಗ